ಬಂದು ಬಾಪ ಹೋಗೋಣ ಅಂತಾರು. ಧ್ಯಾನ ಮಾಡುತ್ತಾ ಮಲಗಿದಾಗ
ಕಂಡಿತು ಶೇಷ ಕಂಡಿತು ಹಡಗು ಆದಿಶೇಷನಿಂದ ದೂರ ನಿಂತಿತು ಸುತ್ತಲೂ ನೀರು ಕಾಣುತ್ತಿರಲು ಮೂವರು ಹಡಗಿನಿಂದ ಇಳಿದು ನೀರಿನ ಮೇಲೆ ಮೂವರು ಹಡಗಿನಿಂದ ಇಳಿದು ನೀರಿನ ಮೇಲೆ ನಡೆಯುತ್ತಾ ಹೋದೆವು ಧ್ಯಾನ ಮಾಡುತ್ತಾ ಮಲಗಿದಾಗ ಪಂಢರಪುರದ ಪಾಂಡುರಂಗ ರುಕ್ಮಿಣಿ ತಾಯಿಯವರು ಬಂದಾರು ರುಕ್ಮಿಣಿ ತಾಯಿ ಹತ್ತಿರ ಬಂದು ಪಾಪ ಹೋಗೋಣ ಅಂತಾರು ಸುಮಂಗಲಾ ತಾಯಿ ಚೆನ್ನ ಬಸವಣ್ಣನ ತನ್ನ ಬಗಲೊಳಗ ಎತ್ತಗೊಂಡು ನೀರಿನ ಮ್ಯಾಗ ನಡಕೋತ ಬಂದಾಳು ನೀರಿನ ಮ್ಯಾಗ ನಡಕೋತ ಬಂದಾಳು ದಾನೇಶ್ವರ ಚೆನ್ನ ಬಸವಣ್ಣ ಸುಮಂಗಲ ತಾಯಿನ ದೇವಾದಿಗಳು ವೈಕುಂಠದ ಸ್ವಾಗತ ಮಾಡ್ಯಾರು ಸರ್ವದೇವಾದಿಗಳು ಇವರ ಕಂಡು ಸಂತೋಷ ಆಗ್ಯಾರು ಧ್ಯಾನ ಮಾಡುತ್ತಾ ಮಲಗಿದಾಗ ಪಂಢರಪುರದ ಪಾಂಡುರಂಗ ರುಕ್ಮಿಣಿ ತಾಯಿಯವರು ಬಂದಾರು ರುಕ್ಮಿಣಿ ತಾಯಿ ಹತ್ತಿರ ಬಂದು ಪಾಪ ಹೋಗೋಣ ಅಂತಾರು ವೈಕುಂಠದಾಗ ಸಂತ ತುಕಾರಾಮ ಬಂದಾರು ನಮಸ್ಕಾರಪ್ಪ ಆರಾಮ ಏನು ಅಂತಾರು ತಿರುಗಿ ನಮಸ್ಕಾರ ಮಾಡಿದ ನನಗ ತುಕಾರಾಮ ಕೇಳತಾರು ತುಕಾರಾಮ ಕೇಳತಾರು ಭೂಲೋಕದಿಂದ ಬಂದಿ ಅಲ್ಲಿ ಸಂತರು ಆರಾಮ ಏನು ಅವರು ತಮ್ಮ ಧರ್ಮ ಉಳಿಸ್ಯಾಕತ್ಯಾರೇನಂತ ತುಕಾರಾಮ ಸಂತರು ಅಂದಾರು ಧ್ಯಾನ ಮಾಡುತ್ತಾ ಮಲಗಿದಾಗ ಪಂಢರಪುರದ ಪಾಂಡುರಂಗ ರುಕ್ಮಿಣಿ ತಾಯಿಯವರು ಬಂದಾರು ರುಕ್ಮಿಣಿ ತಾಯಿ ಹತ್ತಿರ ಬಂದು ಪಾಪ ಹೋಗೋಣ ಅಂತಾರು ಧರ್ಮ ಉಳಿಸೋದಕ್ಕಾಗಿ ನಮ್ಮ ಪರಮಾತ್ಮ ದಾನೇಶ್ವರರು ಭೂಮಿ ಮ್ಯಾಗ ಅವತಾರ ತಾಳಿ ಬಂದಾರು 2000 ಇಸ್ವಿಯೊಳಗ ದೇವರಿಗೆ ಬಾಳ ತ್ರಾಸ ಬಂದಿತ್ತು ಮಣಿಪಾಲ ಆಸ್ಪತ್ರೆಯೊಳಗ ಇರಬೇಕಾಗಿತ್ತು ತಿರುಗಿ ಬಂದ ಅವರು ಧರ್ಮ ಉಳಿಸ್ಕೊಂತ ನಡೆದಾರು ತಿರುಗಿ ಬಂದ ಅವರು ಧರ್ಮ ಉಳಿಸ್ಕೊಂತ ನಡೆದಾರು ಉಳಿಸ್ಕೊಂತ ನಡೆದಾರು ಧ್ಯಾನ ಮಾಡುತ್ತಾ ಮಲಗಿದಾಗ ಪಂಢರಪುರದ ಪಾಂಡುರಂಗ ರುಕ್ಮಿಣಿ ತಾಯಿಯವರು ಬಂದಾರು ರುಕ್ಮಿಣಿ ತಾಯಿ ಹತ್ತಿರ ಬಂದು ಪಾಪ ಹೋಗೋಣ ಅಂತಾರು
ರುಕ್ಮಿಣಿ ತಾಯಿಯವರು ಬಂದಾರು. ರುಕ್ಮಿಣಿ ತಾಯಿ ಹತ್ತಿರ ಬಂದು ಬಾಪ ಹೋಗೋಣ ಅಂತಾರು. ದಾಸರಿಗೆ ಹೇಳಿದಾಗ ಅವರು ಅಲ್ಲಿ ಮಾಯವಾಗ್ಯಾರು. ದಾನೇಶ್ವರರು ಆದಿನಾರಾಯಣನಾಗಿ ಆದಿಶೇಷನ ಮ್ಯಾಲ ಮಲಗ್ಯಾರು. ನಾಲ್ಕು ಕೈಯಲ್ಲಿ ಶಂಖ ಚಕ್ರ ಗದಹು ಹಿಡಿದಾರು ಮಲಗ್ಯಾರು. ಧ್ಯಾನ ಮಾಡುತ್ತಾ ಮಲಗಿದಾಗ ಪಂಢರಪುರದ ಪಾಂಡುರಂಗ ರುಕ್ಮಿಣಿ ತಾಯಿಯವರು ಬಂದಾರು. ರುಕ್ಮಿಣಿ ತಾಯಿ ಹತ್ತಿರ ಬಂದು ಬಾಪ ಹೋಗೋಣ ಅಂತಾರು. ಶೇಷನ ಮೇಲೆ ಕುಳಿತುಕೊಂಡೆ ಆ ಪಾದ ಬಹಳ ಸುಂದರವಿತ್ತು. ಆ ಪಾದಕ್ಕಿಂತ ಈ ಪೃಥ್ವಿಯಲ್ಲಿ ಯಾರು ಅಷ್ಟು ಸುಂದರವಿಲ್ಲ, ಅಷ್ಟು ಸುಂದರವಿಲ್ಲ. ಅಂಥ ಪಾದ ಶ್ರೀದಾನೇಶ್ವರರದಾಗಿತ್ತು. ಪಾದ ಮುಟ್ಟಿದಾಗ ನನಗ ಪರಮಾನಂದದ ನಿಶೆಯಾಗಿತ್ತು. ನಾರಾಯಣನ ಪಾದದಲ್ಲಿ ನನ್ನ ಮನ ಮಲಗಿತ್ತು. ಧ್ಯಾನ ಮಾಡುತ್ತಾ ಮಲಗಿದಾಗ ಪಂಢರಪುರದ ಪಾಂಡುರಂಗ ರುಕ್ಮಿಣಿ ತಾಯಿಯವರು ಬಂದಾರು. ರುಕ್ಮಿಣಿ ತಾಯಿ ಹತ್ತಿರ ಬಂದು ಬಾಪ ಹೋಗೋಣ ಅಂತಾರು. ಜೋರಾಗಿ ತಿರುಗುತ್ತಾ ವಿಶ್ವರೂಪ ತಾಡುತ್ತಾ ಭೂಲೋಕದ ಕಡೆ ನೋಡುತ್ತಾರು. ಭೂಲೋಕದಲ್ಲಿ ಏನು ನಡೆಯಿತೆಂದು ಮಹಾಲಕ್ಷ್ಮಿಯವರಿಗೆ ಹೇಳುತ್ತಾರು. ಮಹಾಲಕ್ಷ್ಮಿ ಬುಕ್ಕಿನೊಳಗ ಬರೆಯುತ್ತಾರಂತ ಮಲ್ಲಿಕ ಹೇಳ್ಯಾರು. ಧ್ಯಾನ ಮಾಡುತ್ತಾ ಮಲಗಿದಾಗ ಪಂಢರಪುರದ ಪಾಂಡುರಂಗ ರುಕ್ಮಿಣಿ ತಾಯಿಯವರು ಬಂದಾರು. ರುಕ್ಮಿಣಿ ತಾಯಿ ಹತ್ತಿರ ಬಂದು ಬಾಪ ಹೋಗೋಣ ಅಂತಾರು. ರುಕ್ಮಿಣಿ ತಾಯಿ ಹತ್ತಿರ ಬಂದು ಬಾಪ ಹೋಗೋಣ ಅಂತಾರು. ಧ್ಯಾನ ಮಾಡುತ್ತಾ ಮಲಗಿದಾಗ ಪಂಢರಪುರದ ಪಾಂಡುರಂಗ ರುಕ್ಮಿಣಿ ತಾಯಿಯವರು ಬಂದಾರು. ರುಕ್ಮಿಣಿ ತಾಯಿ ಹತ್ತಿರ ಬಂದು